ಹೇ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೇನ್. ಮೊನ್ನೆ ಟ್ವಿಟರ್ ಅಲ್ಲಿ ಯಾವುದೋ ಒಂದು ಟಾಪಿಕ್ ಟ್ರೆಂಡ್ ಆಗ್ತಾ ಇತ್ತು. ಆ ಡಿಸ್ಕಷನ್ ಅಲ್ಲಿ ಈ ಬುರ್ಕಾ ಅನ್ನುವಂಥದ್ದು ಒಂದು ರಿಗ್ರೆಸಿವ್ ಕಲ್ಚರ್ ಅಥವಾ ಅದೊಂದು ಪರ್ಸನಲ್ ಚಾಯ್ಸ್, ಇದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇತ್ತು. ಈ ವಿಷಯದಲ್ಲಿ ಒಂದು ವಿಡಿಯೋದಲ್ಲಿ ನಾನು ಮಾತಾಡಿದ್ದೀನಿ. ಆದ್ರೂ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಕ್ಲಾರಿಟಿ ಕೊಡೋಣ, ಅಟ್ಲೀಸ್ಟ್ ನನ್ನ ದೃಷ್ಟಿಕೋನದಿಂದ ಕೆಲವೊಂದು ವಿಷಯ ಶೇರ್ ಮಾಡೋಣ ಅಂತ ಅನಿಸ್ತು. ಟಾಪಿಕ್ ಬುರ್ಕಾ ಆಗಿದ್ರು ಕೂಡ ನನ್ನ ಆಡಿಯನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಹಿಂದೂಗಳು ಇರೋದ್ರಿಂದ ನಿಮಗೆ ರಿಲೇಟ್ ಆಗುವಂತಹ ಕಲ್ಚರ್, ನಮ್ಮ ರಿಲಿಜನ್ ಅಲ್ಲಿ ಇರುವಂತಹ ಕಲ್ಚರ್ ಕೂಡ ನಾವು ಡಿಸ್ಕಸ್ ಮಾಡೋಣ. ಯಾಕಂದ್ರೆ ಬರೀ ಬುರ್ಕಾ ಅಲ್ಲ, ಈ ತರ ಯಾವುದೇ ಕಲ್ಚರ್ ಯಾವುದೇ ರಿಲಿಜನ್ ಅಲ್ಲಿ ಇದ್ರೂ ಕೂಡ ಅದನ್ನ ಯಾವ ರೀತಿ ಅಪ್ರೋಚ್ ಮಾಡೋದು ಅಂತ ನಮ್ಗೆ ಗೊತ್ತಾಗಬೇಕು. ಅದನ್ನ ಸೊಸೈಟಿ ಯಾವ ರೀತಿ ನಾವು ಅಪ್ರೋಚ್ ಮಾಡಬೇಕು ಅಂತ ನಮ್ಗೆ ಗೊತ್ತಿರಬೇಕು. ಈ ಎಂಟೈರ್ ವಿಡಿಯೋದಲ್ಲಿ ನಾನು ಏನ್ ಹೇಳಿದ್ರು ಕೂಡ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಮಾತ್ರ. ಇದನ್ನ ಹೇಳ್ತಾ ವಿದೌಟ್ ಫರ್ದರ್ ಡು ಲೆಟ್ಸ್ ಸ್ಟಾರ್ಟ್. ಸೊ ಎಲ್ಲದಕ್ಕಿಂತ ಮೊದಲು ಫಸ್ಟ್ ನಾನು ಈ ಎರಡು ಕ್ವಶನ್ಗೆ ಆನ್ಸರ್ ಮಾಡ್ಬಿಡ್ತೀನಿ. ಒಂದು, ಅದು ರಿಗ್ರೆಸಿವ್ ಕಲ್ಚರ್ ಹೌದಾ ಅಲ್ವಾ? ಎಸ್, ಇಟ್ ಈಸ್ ಅ ರಿಗ್ರೆಸಿವ್ ಕಲ್ಚರ್. ಎರಡನೇದು, ಅದೊಂದು ಪರ್ಸನಲ್ ಚಾಯ್ಸ್ ಹೌದಾ ಅಲ್ವಾ? ಎಸ್, ಇಟ್ ಈಸ್ ಅ ಪರ್ಸನಲ್ ಚಾಯ್ಸ್. ಅಂದ್ರೆ ಅದು ರಿಗ್ರೆಸಿವ್ ಕಲ್ಚರ್ ಕೂಡ ಆಗಿದೆ, ಅದು ಪರ್ಸನಲ್ ಚಾಯ್ಸ್ ಕೂಡ ಆಗಿದೆ. ಈ ಎರಡೂ ವಿಷಯಗಳನ್ನ ನಾವು ಬೇರೆ ಬೇರೆ ರೀತಿಯಿಂದ ನೋಡ್ಕೊಂಡ್ಬಿಟ್ಟು ಇದಕ್ಕೊಂದು ಸೊಲ್ಯೂಷನ್ ಅಂತ ಇದೆಯಾ ಇಲ್ವಾ ಅಂತ ಡಿಸ್ಕಸ್ ಮಾಡೋಣ. ಯಾವುದೋ ಒಂದು ಟೈಮ್ ಅಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂತ ಯಾರೋ ಒಬ್ರು ಇನ್ನೋ ಒಂದು ಕಲ್ಚರ್ ತಂದಿರ್ತಾರೆ. ಅದು ಧರ್ಮದ ಮುಖಾಂತರ ಬಂದಿರಬಹುದು, ಯಾವುದೋ ಒಂದು ಮಿಯರ್ ಲೋಕಲ್ ಕಲ್ಚರ್ ಆಗಿ ಬಂದಿರಬಹುದು, ಯಾವುದೋ ಒಂದು ಮನೆತನದಲ್ಲಿ ಬಂದಿರಬಹುದು, ಯಾವುದೇ ರೀತಿಯಲ್ಲಿ ಬಂದಿದ್ದಿರಬಹುದು. ಅದರ ಒಂದು ಕಮ್ಯುನಿಟಿ ಅದನ್ನ ಫಾಲೋ ಮಾಡ್ತಾರೆ. ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಆ ಒಂದು ಸೊಲ್ಯೂಷನ್ ಅಂತ ಯಾವಾಗ ಬಂದಿತ್ತು ಅದಕ್ಕಿಂತ ಎಷ್ಟೋ ವರ್ಷ ಆದ್ಮೇಲೆ ಜಗತ್ ಪ್ರೋಗ್ರೆಸಿವ್ ಆಗ್ತಾ ಇರುತ್ತೆ, ಜನರ ಯೋಚನೆ ಚೇಂಜ್ ಆಗ್ತಾ ಇರುತ್ತೆ, ಜನರ ತಪ್ಪು ಸರಿಗಳು ಚೇಂಜ್ ಆಗುತ್ತೆ. ಕೆಲವು ದೇಶಗಳಲ್ಲಿ ರಿಲಿಜನ್ ಅನ್ನುವಂಥದ್ದು ಸ್ವಲ್ಪ ಡೈಲ್ಯೂಟ್ ಆಗಿರುತ್ತೆ, ಕೆಲವು ದೇಶದಲ್ಲಿ ತುಂಬಾ ಅದನ್ನ ಸ್ಟ್ರಾಂಗ್ ಆಗಿ ಅದನ್ನು ಫಾಲೋ ಮಾಡ್ತಾ ಇರ್ತಾರೆ. ಸೊ ಟೈಮ್ ಅಲ್ಲೂ ಚೇಂಜ್ ಇರುತ್ತೆ, ಜಿಯೋಗ್ರಫಿಕಲ್ ಲೊಕೇಶನ್ ಚೇಂಜ್ ಇರುತ್ತೆ, ಎಷ್ಟೊಂದ್ ಕಡೆ ಬೇರೆ ಧರ್ಮಗಳ ಇಂಪ್ಯಾಕ್ಟ್ ಬಂದಿರುತ್ತೆ. ಅದು ಎಷ್ಟೋ ಸೆಂಚುರೀಸ್ ಆದ್ರೂ ಕೂಡ ಕೆಲವು ಕಡೆ ಅದು ಇನ್ನೂ ಫಾಲೋ ಆಗ್ತಾ ಇರುತ್ತೆ. ಹೆಚ್ಚಾಗಿ ಒಂಥರ ಆರ್ಥೋಡಾಕ್ಸ್ ಎನ್ವೈರನ್ಮೆಂಟ್ ಅಲ್ಲಿ ಅದು ಫಾಲೋ ಆಗ್ತಾ ಇರುತ್ತೆ. ಯಾವ ಜಾಗದಲ್ಲಿ, ಯಾವ ಸೊಸೈಟಿಯಲ್ಲಿ ಅಥವಾ ಯಾವ ಕಮ್ಯುನಿಟಿಯಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಜನ ಅಷ್ಟೊಂದು ಓಪನ್ ಆಗಿರೋದಿಲ್ವೋ ಅಲ್ಲಿ ರಿಗ್ರೆಸಿವ್ ಪ್ರಾಕ್ಟೀಸಸ್ ಇರುವಂತ ಚಾನ್ಸ್ ಜಾಸ್ತಿ ಇರುತ್ತೆ. ಯಾವ ಕಲ್ಚರ್ ಅಲ್ಲಿ ಅಥವಾ ಯಾವ ಕಮ್ಯುನಿಟಿಯಲ್ಲಿ ಅಥವಾ ಯಾವ ಜಾಗದಲ್ಲಿ ಜನಕ್ಕೆ ಚೇಂಜಸ್ ಇಷ್ಟ ಆಗೋದಿಲ್ವೋ ಅಂತ ಜಾಗದಲ್ಲಿ ರಿಗ್ರೆಸಿವ್ ಕಲ್ಚರ್ ಇರುತ್ತೆ. ಯಾವ ಜಾಗದಲ್ಲಿ ಜನರು ಬೇರೆಯವರ ಪರ್ಸ್ಪೆಕ್ಟಿವ್ ಗೆ ಓಪನ್ ಆಗಿರೋದಿಲ್ವೋ, ಯಾವ ಜಾಗದಲ್ಲಿ ಅಥಾರಿಟೇರಿಯನಿಸಂ ಜಾಸ್ತಿ ಇರುತ್ತೋ, ಅಂದ್ರೆ ಈ ತರ ಹೇಳಿದೀವಿ, ಈ ತರ ಸಿಸ್ಟಮ್ ಇದೆ, ಈ ತರನೇ ಇರಬೇಕು, ಈ ತರ ಎಲ್ಲಿ ಜಾಸ್ತಿ ಇರುತ್ತೋ ಅಂತ ಕಡೆ ರಿಗ್ರೆಸಿವ್ ಪ್ರಾಕ್ಟೀಸಸ್ ಇರುತ್ತೆ. ಎಂಟೈರ್ ಮುಸ್ಲಿಂ ಕಮ್ಯುನಿಟಿ ಅಲ್ಲದೆ ಇದ್ರೂ ಕೂಡ ಅಲ್ಲಲ್ಲಿ ಕೆಲವು ಸೆಕ್ಷನ್ಸ್ ಆಫ್ ಸೊಸೈಟಿಯಲ್ಲಿ ಕಲ್ಚರಲ್ ಸ್ಟಗ್ನೇಷನ್ ಅಂತ ಆಗುತ್ತೆ. ಅಂದ್ರೆ ಕಲ್ಚರಲ್ಲಿ ಅದು ಸ್ಟಗ್ನೆಂಟ್ ಆಗಿಬಿಡುತ್ತೆ, ಚೇಂಜ್ ಆಗ್ತಾ ಇರೋದಿಲ್ಲ. ಸ್ಪೆಸಿಫಿಕಲಿ ಬುರ್ಕಾ ಅನ್ನುವಂಥದ್ದು ಅದು ರಿಗ್ರೆಸಿವ್ ಕ್ಯಾಟಗರಿ ಯಾಕೆ ಸೇರುತ್ತೆ ನೋಡಿ. ಅಪೋಸಿಟ್ ಸೆಕ್ಸ್ ಅಟ್ರಾಕ್ಟ್ ಆಗೋದು ಇಟ್ಸ್ ಅ ವೆರಿ ನ್ಯಾಚುರಲ್ ಥಿಂಗ್. ಆದ್ರೆ ಈ ಕಾಂಟೆಕ್ಸ್ಟ್ ಗೋಸ್ಕರ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅಂತ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಕೆಟ್ಟ ದೃಷ್ಟಿಯಿಂದ ನೋಡುವವರು ಗಂಡಸರಾಗಿದ್ದ ಮೇಲೆ ಆ ದೃಷ್ಟಿ ಅನ್ನುವಂಥದ್ದು ಗಂಡಸರಿಂದ ಬಂದರೂ ಕೂಡ ಲೈಫ್ ಅಲ್ಲಿ ರಿಸ್ಟ್ರಿಕ್ಷನ್ ಅನ್ನೋದು ಹೆಂಗಸರಿಗಾಗ್ಬಿಟ್ಟಿದೆ. ಥ್ರೆಟ್ ಬರ್ತಾ ಇರೋದು ಗಂಡಸರಿಂದ, ರಿಸ್ಟ್ರಿಕ್ಷನ್ ಮಾಡಬೇಕಾಗಿರೋದು ಹೆಂಗಸರು. ಲಿಮಿಟಿಂಗ್ ದ ಅಪರ್ಚುನಿಟೀಸ್ ಅಂದ್ರೆ ಎಷ್ಟೊಂದ್ ಕಡೆ ನಾವು ರೆಗ್ಯುಲರ್ಲಿ ಜಾಬ್ ಎಲ್ಲಿ ಮಾಡ್ತೀವೋ ಅಲ್ಲಿ ಬುರ್ಕಾ ಹಾಕೊಂಡು ಜಾಬ್ ಮಾಡುವಂತ ಎನ್ವೈರನ್ಮೆಂಟ್ ಇಲ್ಲದೆ ಇದ್ದಿರಬಹುದು. ಬುರ್ಕಾ ಹಾಕದವ್ರಿಗೆ ಅಪರ್ಚುನಿಟೀಸ್ ಕಡಿಮೆ ಸಿಗಬಹುದು. ಐಡೆಂಟಿಟಿ ಯಾವ ಟೈಮಲ್ಲಿ ನಾವು ಮೆಚ್ಯೂರ್ ಆಗ್ತೀವೋ, ಮಧ್ಯದ ಪೀರಿಯಡ್ ಇರುತ್ತಲ್ಲ, ನಾವು ಮೆಚ್ಯೂರ್ ಆಗಿರ್ತೀವಿ, ಜಗತ್ನಲ್ಲಿ ನನ್ನೊಂದು ಐಡೆಂಟಿಟಿ ಇರಲಿ ಅಂತ ಇರುತ್ತೆ, ನಮ್ಮ ಹೆಸರು, ನಮ್ಮ ಮುಖ, ಜನರು ನಮ್ಮನ್ನ ರೆಕಗ್ನೈಸ್ ಮಾಡೋದು, ಇದೆಲ್ಲ ನಮ್ಗೆ ಕನಸಾಗಿದ್ದಿರಬಹುದು. ಅದು ರಿಸ್ಟ್ರಿಕ್ಟ್ ಆಗ್ಬಿಡುತ್ತೆ. ಒಂದೇ ಲೈಫ್ ಇರುತ್ತೆ, ಆದ್ರೆ ಬೇರೆಯವ್ರ ತರ ಫ್ರೀ ಆಗಿ ಕಮ್ಯುನಿಕೇಟ್ ಮಾಡ್ಕೊಂಡಿರುವಂತಹದ್ದು ಡಿಪ್ರೈವ್ ಆಗ್ಬಿಡುತ್ತೆ. ಇದರಿಂದ ಅದೊಂದು ರಿಗ್ರೆಸಿವ್ ಕಲ್ಚರ್ ಅನ್ನುವಂಥ ಕ್ಯಾಟಗರಿಗೆ ನಾವು ಹಾಕಬಹುದು. ಬಟ್ ಇಟ್ ಈಸ್ ಅ ಪರ್ಸನಲ್ ಚಾಯ್ಸ್. ಪರ್ಸನಲ್ ಚಾಯ್ಸ್ ಹೇಗಾಗುತ್ತೆ? ಯಾರು ಬುರ್ಕಾನ್ ಹಾಕ್ತಾರೋ ಅವ್ರಿಗೆ ಅದು ಇಷ್ಟ ಆಗಲ್ಲ ಅನ್ನುವಂತ ಎಸಂಪ್ಷನ್ ನಮ್ದು. ಅವ್ರಿಗೆ ಅದೇನಾದ್ರು ತುಂಬಾ ಇಷ್ಟ ಆಗಿದ್ರೆ ನಮ್ಮ ಮನ್ಸಲ್ಲಿ ಏನ್ ಯೋಚನೆ ಬರುತ್ತೋ, ನಮಗೇನ್ ಖುಷಿ ಕೊಡುತ್ತೋ ಅದೇ ಇನ್ನೊಂದು ಮನುಷ್ಯನಿಗೂ ಖುಷಿ ಕೊಡುತ್ತೆ ಅನ್ನುವಂತ ಎಸಂಪ್ಷನ್ ನಾವು ಇಟ್ಕೋಬಾರ್ದು. ಇವಾಗ ಹಿಂದೂಗಳಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಕೆಲವ್ರ ಮನೇಲಿ ಒಂದು ಕಲ್ಚರ್ ಇದೆ ಅಂತ ಇಟ್ಕೊಳ್ಳೋಣ. ಆ ಕಲ್ಚರ್ ಪ್ರಕಾರ ಹೆಂಡತಿ ಆದವಳು ಗಂಡನ ಕಾಲಕ್ಕೆ ಬೀಳಬೇಕು, ಆದ್ರೆ ಗಂಡ ಆದವನು ಹೆಂಡತಿ ಕಾಲಕ್ಕೆ ಬೀಳೋದಿಲ್ಲ. ಇಸ್ ಇಟ್ ಎ ರಿಗ್ರೆಸಿವ್ ಕಲ್ಚರ್? ಬುರ್ಕಾದಷ್ಟು ಅಲ್ಲದೆ ಇದ್ರೂ ಕೂಡ ಇಟ್ ಈಸ್ ಎ ರಿಗ್ರೆಸಿವ್ ಕಲ್ಚರ್. ಆದ್ರೆ ಹೆಂಡತಿಗೆ ಅದು ಇಷ್ಟ ಆಗಿದ್ದಿರಬಹುದು. ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನನಗೆ ಯಾವುದೋ ಒಂದು ರಿಗ್ರೆಸಿವ್ ಅನ್ಸುತ್ತೆ ಅಂದ್ಕೊಂಡ್ಬಿಟ್ಟು ನನ್ನ ಯೋಚನೆಗಳನ್ನ ನಾನು ಆ ಹೆಣ್ಣಿನ ಮೇಲೆ ಹಾಕೋದಕ್ಕಾಗೋದಿಲ್ಲ. ಕಲ್ಚರಲ್ ಇಂಪ್ಯಾಕ್ಟ್ ಇರುತ್ತೆ. ಸರಿ ತಪ್ಪು ಯಾವ್ದೋ ಅನ್ನೋದಕ್ಕೂ ಕಲ್ಚರಲ್ ಇಂಪ್ಯಾಕ್ಟ್ ಇರುತ್ತೆ. ಗಂಡನ ಕಾಲಕ್ಕೆ ಬಿದ್ಬಿಟ್ಟು ಯಾವ ಸ್ಯಾಟಿಸ್ಫ್ಯಾಕ್ಷನ್ ಹೆಂಡತಿಗೆ ಸಿಗುತ್ತೋ ಬುರ್ಕಾ ಹಾಕೊಂಡು ಆ ಹೆಂಗಸಿಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ದಿರಬಹುದು. ನಾವೆಲ್ಲರೂ ಬೇರೆ ಬೇರೆ ತರ ಯೋಚನೆ ಮಾಡ್ತೀವಿ. ಓವರ್ ಆಲ್ ಸೊಸೈಟಿನ ಪ್ರೋಗ್ರೆಸಿವ್ ಆಗಬೇಕು, ಚೇಂಜ್ ಆಗಬೇಕು, ಇದೆಲ್ಲ ಯೋಚನೆ ಒಳ್ಳೇದು. ಯಾವ್ದೋ ಒಂದು ಇನ್ಸ್ಟಿಟ್ಯೂಷನ್ ಮೇಲೆ ನಾವು ರೂಲ್ಸ್ ಹಾಕಬಹುದು, ಇನ್ಸ್ಟಿಟ್ಯೂಷನ್ ರೂಲ್ಸ್ ಚೇಂಜ್ ಮಾಡಬಹುದು, ಇನ್ಸ್ಟಿಟ್ಯೂಷನ್ ನ ಪ್ರೋಗ್ರೆಸಿವ್ ಮಾಡಬಹುದು. ಆದ್ರೆ ಇಂಡಿವಿಜುವಲ್ ಮೇಲೆ ಏನಾದ್ರೂ ನಾವು ರೂಲ್ಸ್ ಹಾಕೋದಕ್ಕೆ ಹೋದ್ರೆ ಆ ಇಂಡಿವಿಜುವಲ್ ಪರ್ಸನಲ್ ಚಾಯ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಿಗ್ರೆಸಿವ್ ಇರಬಹುದು, ಆದ್ರೆ ಇಂಡಿವಿಜುವಲ್ ಗೆ ಇಷ್ಟ ಆಗ್ಬಿಟ್ರೆ ಅವಳಿಗೆ ಯಾವ್ದು ಸರಿ ಅನ್ಸುತ್ತೆ, ಅವಳಿಗೆ ಯಾವ್ದು ತಪ್ಪು ಅನ್ಸುತ್ತೆ ಅದು ಅವಳೇ ಡಿಸೈಡ್ ಮಾಡ್ತಾಳೆ. ಅವನಿಗೆ ಯಾವ್ದು ಸರಿ ಅನ್ಸುತ್ತೆ, ಅವನಿಗೆ ಯಾವ್ದು ತಪ್ಪು ಅನ್ಸುತ್ತೆ ಅದು ಅವನೇ ಡಿಸೈಡ್ ಮಾಡ್ತಾನೆ.
ಒಂದೇ ಲೈಫ್ ಇರುತ್ತೆ. ಸೊ ಏನ್ ಸರಿ ಏನ್ ತಪ್ಪು ಅಂತ ಡಿಸೈಡ್ ಮಾಡೋದು ಆ ಮನುಷ್ಯ ಆಗಿರ್ಬೇಕು, ಹೆಂಗಸು ಆಗಿರ್ಲಿ ಗಂಡಸು ಆಗಿರ್ಲಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ಗನ್ಸ್ಬಹುದು ಒಂದೇ ಲೈಫ್ ಇದೆ, ಲೈಫ್ ನ ಎಂಜಾಯ್ ಮಾಡ್ಬೇಕು, ಜನರಿಗೆ ಸಿಗಬೇಕು, ಮಜಾ ಮಾಡ್ಬೇಕು, ಏನ್ ಬೇಕದನ್ನ ತಿನ್ಬೇಕು, ನಾವು ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಕೊಳ್ಳುವಂತಹದ್ದಾಗ್ಲಿ, ಫ್ಯಾಮಿಲಿ ಮಾಡುವಂತಹದ್ದಾಗ್ಲಿ, ಇದೆಲ್ಲ ನಾವು ಎಂಜಾಯ್ ಮಾಡ್ತೀವಿ. ಆದ್ರೆ ಯಾರೋ ಒಬ್ಬ ಸಾಧು ಆದವನು ಇದನ್ನೆಲ್ಲ ಬಿಟ್ಕೊಂಡಿದ್ರೆ, ಯಾಕೆ ನಿನ್ ಲೈಫ್ ನ ಅಷ್ಟೊಂದು ರೆಸ್ಟ್ರಿಕ್ಟ್ ಮಾಡ್ಕೊಂಡಿದ್ಯಾ, ಯಾಕೆ ಈ ತರ ಎಲ್ಲ ಫನ್ ಆಕ್ಟಿವಿಟೀಸ್ ಬಿಟ್ಕೊಂಡು ಯಾಕೆ ಈ ತರ ಆಗ್ಬಿಟ್ಟಿದ್ಯಾ ಅಂತ ನಾವೇನಾದ್ರೂ ಕೇಳಿದ್ರೆ ಅದು ತಪ್ಪಾಗ್ಬಿಡುತ್ತೆ. ಯಾಕಂದ್ರೆ ಅದೆಲ್ಲ ಸ್ಯಾಕ್ರಿಫೈಸ್ ಮಾಡೋದೇ ಆ ಮನುಷ್ಯನಿಗೆ ಖುಷಿಯಾಗಿದ್ದಿರಬಹುದು. ನಮ್ಮ ಖುಷಿಯ ಡೆಫಿನೇಷನ್, ನಮ್ಮ ಖುಷಿಯ ಫೀಲಿಂಗ್ ಮತ್ತೆ ಮನುಷ್ಯನಿಗೆ ಬರ್ತಾ ಇರುವಂತ ಫೀಲಿಂಗ್ ಬೇರೆ ಆಗಿರಬಹುದು. ಸೊ ಯಾವುದರಿಂದ ಆ ಹೆಂಗಸು ಖುಷಿ ಸಿಗುತ್ತೋ ಆ ಖುಷಿಯಲ್ಲಿ ಇಂಟರ್ಫಿಯರ್ ಮಾಡಬಾರ್ದು ನಾವು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನನಗೆ ವೈಯಕ್ತಿಕವಾಗಿ ಹೋಮ ಹವನ ಅನ್ಸೈಂಟಿಫಿಕ್ ಅನ್ಸುತ್ತೆ. ವೈಯಕ್ತಿಕವಾಗಿ ನನ್ನ ದುಡ್ಡನ್ನ ಹಾಕೊಂಡಂತೂ ನಾನು ಮಾಡೋದಿಲ್ಲ. ಆದ್ರೆ ಈ ಯೋಚನೆ ಬರೀ ನನಗೆ ಮಾತ್ರ ಸೀಮಿತವಾಗಿರುತ್ತೆ. ನನ್ನ ಫ್ರೆಂಡ್ಸ್ ಮಾಡಬಹುದು, ನನ್ನ ಫ್ಯಾಮಿಲಿ ಮಾಡಬಹುದು. ಯಾಕೆ? ಭಯ ಇರಬಹುದು, ಮನಃಶಾಂತಿ ಅದರ ಮೇಲೆ ಡಿಪೆಂಡ್ ಆಗಿದ್ದಿರಬಹುದು, ಕಲ್ಚರಲ್ ಪ್ರೆಷರ್ ಇರಬಹುದು, ಸೊಸೈಟಿಯಲ್ ಪ್ರೆಷರ್ ಇರಬಹುದು, ಯಾವುದೇ ಕಾರಣ ಆಗಿದ್ದಿರಬಹುದು. ಅವರ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಯಾವುದೋ ಒಂದು ಹಳ್ಳಿಯಲ್ಲಿ ಎಷ್ಟೊಂದು ಮೂಢನಂಬಿಕೆಗಳು ತುಂಬಿರುವಂತಹ ಪ್ರಾಕ್ಟೀಸ್ ನಡೀತಾ ಇದ್ದಿರಬಹುದು. ನಾನೇನಾದ್ರೂ ಹೋಗ್ಬಿಟ್ಟು ನೀವು ಇದನ್ನ ಸ್ಟಾಪ್ ಮಾಡಬೇಕು ಅಂತ ಏನಾದ್ರೂ ಫೋರ್ಸ್ ಮಾಡ್ಬಿಟ್ರೆ ಆ ಹಳ್ಳಿಯವರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಅದನ್ನ ನಂಬಿಕೊಂಡು ಬದುಕ್ತಾ ಇದ್ದಾರೆ. 1 ವರ್ಷ ಫ್ರೀ ಊಟ ತಿಂಡಿ ಕೊಟ್ಟರು ಕೂಡ ಅವ್ರಿಗೆ ಮನಃಶಾಂತಿ ಸಿಗದೆ ಇದ್ದಿರಬಹುದು. ಚಿಕ್ಕಂದ್ಲಿಂದ ಏನೋ ಒಂದು ವಿಷಯ ನಂಬಿಕೊಂಡು ಬಂದಿದ್ದಾರೆ. ಆ ನಂಬಿಕೆ ಜೊತೆ ಎಕ್ಸ್ಟ್ರೀಮ್ ಕನೆಕ್ಷನ್ ಇದೆ. ತರ್ಕ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಯಾವುದೇ ಕ್ಯಾಲ್ಕುಲೇಷನ್ ಬರೋದಿಲ್ಲ. ಯಾಕಂದ್ರೆ ಅದು ಮನಸ್ಸಿಗೆ ಸಂಬಂಧಪಟ್ಟಿರುವಂತಹದ್ದು. ಸೊ ಕೆಲವೊಂದು ವಿಷಯ ನಮಗೆ ಅನ್ಸೈಂಟಿಫಿಕ್ ಅಂತ ಅನ್ಸುತ್ತೆ, ಕೆಲವೊಂದು ವಿಷಯ ನಮಗೆ ರಿಗ್ರೆಸಿವ್ ಕಲ್ಚರ್ ಅಂತ ಅನ್ಸುತ್ತೆ. ಅದು ರಿಗ್ರೆಸಿವ್ ಕಲ್ಚರ್ ಆಗಿರುತ್ತೆ. ಆದ್ರೆ ಅದನ್ನ ಸಡನ್ ಆಗಿ ಚೇಂಜ್ ಮಾಡುವಂತ, ಸಡನ್ ಆಗಿ ಬ್ಯಾನ್ ಮಾಡುವಂತ ಒಂದು ರೈಟ್ ನಮಗಿಲ್ಲ. ಅಟ್ ಲೀಸ್ಟ್ ಮಾರಲ್ ರೈಟ್ ಇಲ್ಲ. ನಮ್ ಕೈಲಿ ಏನಾದ್ರು ಗವರ್ಮೆಂಟ್ ಇದ್ರೆ ತುಂಬಾ ರೈಟ್ ಸಿಕ್ಬಿಡುತ್ತೆ ನಮಗೆ. ಆದ್ರೆ ಇನ್ನೊಬ್ಬರ ನಂಬಿಕೆಯನ್ನ ಫೋರ್ಸ್ಫುಲ್ ಆಗಿ ಸ್ನ್ಯಾಚ್ ಮಾಡುವಂತಹ ಅಧಿಕಾರ ನಮಗಿಲ್ಲ. ಸೊ ಹಾಗಾದ್ರೆ ನಡೆಯೋದಕ್ಕೆ ಬಿಟ್ಬಿಡ್ಬೇಕಾ? ನೋ, ದರ್ ಈಸ್ ಎ ಸೊಲ್ಯೂಷನ್. ಸಡನ್ ಸೊಲ್ಯೂಷನ್ ಇಲ್ಲದೆ ಇದ್ದಿರಬಹುದು, ಆದ್ರೆ 90% ವಿಷಯಕ್ಕೆ ಯಾವ್ದು ಸೊಲ್ಯೂಷನ್ ಆಗಿದೆಯೋ ರಿಗ್ರೆಸಿವ್ ಕಲ್ಚರ್ ನ ಸ್ಟಾಪ್ ಮಾಡೋದಕ್ಕೂ ಅದೇ ಸೊಲ್ಯೂಷನ್ ಆಗಿದೆ. ದಟ್ ಈಸ್ ಎಜುಕೇಶನ್. ಮುಸ್ಲಿಂ ಕಮ್ಯುನಿಟಿಯಲ್ಲಿ ಇವತ್ತು ಕೂಡ ಪಾಲಿಗಮಿ ಪರ್ಮಿಷನ್ ಇದೆ. ಯಾರು ಬೇಕಾದ್ರೆ 4 ಜನ ಮದುವೆ ಆಗಬಹುದು. ಆದ್ರೆ 4 ಜನ ಮದುವೆ ಆಗಿರೋದು ಎಷ್ಟು ಜನರನ್ನ ನೋಡಿದೀರ ನೀವು? ಅಟ್ ಲೀಸ್ಟ್ ಎಜುಕೇಟೆಡ್ ಸೆಕ್ಷನ್ ನ ತಗೊಂಡ್ರೆ ಎಷ್ಟು ಜನ 4 ಜನ ಮದುವೆ ಆಗಿರ್ತಾರೆ? ವೆರಿ ಅನ್ಲೈಕ್ಲಿ. ಅಲ್ಲಿ ಇಲ್ಲಿ ಯಾರೊಬ್ರು ಸಿಗ್ಬೋದು ಅಷ್ಟೇ. ಇದು ಯಾಕೆ? ಯಾಕಂದ್ರೆ ಇನ್ ಮೋಸ್ಟ್ ಕೇಸಸ್ ಬೈ ಚಾನ್ಸ್ ಏನಾದ್ರು ಗಂಡ ಆ ರೂಲ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು 2ನೇ ಹುಡುಗಿ ಮದುವೆ ಆಗ್ತೀನಿ ಅಂತ ಏನಾದ್ರು ಹೇಳಿದ್ರೆ 1ನೇ ವೈಫ್ ಡಿವೋರ್ಸ್ ಆಗೋದಕ್ಕೆ ರೆಡಿ ಆಗ್ಬಿಡ್ತಾಳೆ. ಮಗುನ್ ತಗೊಂಡು ಹೊರಟೋಗ್ಬಿಡ್ತೀನಿ ಅಂತ ಹೇಳ್ಬಿಡ್ತಾಳೆ. ಎಸ್ಪೆಷಲಿ ಅವಳಿಗೆ ಏನಾದ್ರು ಜಾಬ್ ಇದ್ರಂತೂ ಫುಲ್ ಇಂಡಿಪೆಂಡೆಂಟ್ ಆಗಿರ್ತಾಳೆ. ಇದು ಹೇಗಾಯ್ತು? ಇದು ಎಜುಕೇಶನ್ ಇಂದ ಆಯ್ತು. If a woman chooses to wear a burqa, let's respect her choice. If a woman chooses to burn a burqa, let's support her decision. Let's not dictate what she should do. ಆದ್ರೆ ಒಂದು ವಿಷಯ ನಿಮ್ಗೆ ಗೊತ್ತಿರಬೇಕು, ಮುಸ್ಲಿಂ ಕಮ್ಯುನಿಟಿಯಲ್ಲಿ ಕಲ್ಚರಲ್ ಚೇಂಜ್ ಸ್ವಲ್ಪ ಸ್ಲೋ ಆಗಿರುತ್ತೆ. ಎಸ್ಪೆಷಲಿ ನಾವು ಹಿಂದೂ ಕಲ್ಚರ್ ಕಂಪೇರ್ ಮಾಡಿದ್ರೆ ನಾವು ರ್ಯಾಪಿಡ್ ಚೇಂಜಸ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ. ಅಲ್ಲಿ ತುಂಬಾ ಗ್ರಾಜುವಲಿ ಚೇಂಜಸ್ ಆಗ್ತಾ ಇರುತ್ತೆ. ಈ ಡಿಫರೆನ್ಸ್ ಯಾಕಿದೆ ನೋಡಿ? ಹಿಂದೂಗಳಲ್ಲಿ ವಿ ಹ್ಯಾವ್ ಡೈವರ್ಸ್ ಗಾಡ್ಸ್, ಡೈವರ್ಸ್ ಕಲ್ಚರ್ಸ್. ನಮ್ಮ ಊರಲ್ಲಿ ಏನೋ ಒಂದು ಕಸ್ಟಮ್ ಇದೆ ಅಂತ ಹೇಳಿದ್ರೆ 4 ಕಿಲೋಮೀಟರ್ ದೂರ ಹೋದ್ರೆ ಅಲ್ಲಿ ಕಸ್ಟಮೇ ಬೇರೆ ಆಗಿರುತ್ತೆ. ಬೇರೆ ಸ್ಟೇಟ್ ಹೋಗ್ಬಿಟ್ರಂತೂ ಫುಲ್ ಡಿಫರೆಂಟ್ ಕಲ್ಚರ್. ಸೇಮ್ ಕಾಸ್ಟ್, ಸೇಮ್ ಕಮ್ಯುನಿಟಿ, ಕಲ್ಚರಲ್ ಡಿಫರೆನ್ಸ್. ಸೇಮ್ ಕಾಸ್ಟ್, ಸೇಮ್ ಕಮ್ಯುನಿಟಿ, ದೇವರು ಡಿಫರೆಂಟ್ ಆಗಿದ್ದಿರಬಹುದು, ಯಾವ್ದು ಬೇರೆ ಬೇರೆ ಲೋಕಲ್ ಗಾಡ್ಸ್ ಇದ್ದಿರಬಹುದು. ಇಷ್ಟೊಂದು ಎಕ್ಸ್ಟ್ರೀಮ್ಲಿ ಡೈವರ್ಸ್ ಕಲ್ಚರ್ ಇರುವಾಗ, ಇಷ್ಟೊಂದು ಡೈವರ್ಸ್ ದೇವರಿರುವಾಗ, ಡೈವರ್ಸ್ ನಂಬಿಕೆಗಳಿರುವಾಗ ಕಲ್ಚರಲ್ ಚೇಂಜ್ ಮಾಡೋದಕ್ಕೆ ಅಷ್ಟೊಂದು ಡಿಫಿಕಲ್ಟ್ ಆಗೋದಿಲ್ಲ. ನಮ್ಮ ಮನೇಲಿ ಏನೋ ಒಂದು ಕಲ್ಚರ್ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ನಾನು ಇವತ್ತು ಡಿಸೈಡ್ ಮಾಡಿದೆ, ಇವತ್ತು ಈ ಇವೆಂಟ್ ಅಲ್ಲಿ ಈ ಒಂದು ವಿಷಯ ನಾನು ಮಾಡೋದಿಲ್ಲ ಅಂದ್ಬಿಟ್ಟು. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಹೋಮ ಹವನ ನಡೀತಾ ಇದೆ, ಈ ಪುರೋಹಿತರ ಕಾಲಕ್ಕೆ ಬಿಡಬೇಕು ಅಂತೆಲ್ಲ ಇರುತ್ತಲ್ಲ, ಅದನ್ನ ನಾನು ಮಾಡಿಲ್ಲ ಅಂತ ಇಟ್ಕೊಳ್ಳಿ. ಹೈಪೋಥೆಟಿಕಲ್ ಸಿಚುವೇಶನ್. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಯಾರೋ ಬಂದು ಕೇಳ್ತಾನೆ ನನ್ನ ಹತ್ರ, ನೀನು ಪುರೋಹಿತರ ಕಾಲಕ್ಕೆ ಬಿದ್ಯಾ ನೀನು? ಅವಾಗ ನಾನು ಇಲ್ಲ, ನಾನು ಬೀಳೋದಿಲ್ಲ ಅಂತ ಹೇಳ್ಬೇಕಂತ ಇಲ್ಲ. ನಮ್ಮಲ್ಲಿ ಅದೆಲ್ಲ ಪ್ರಾಕ್ಟೀಸ್ ಇಲ್ಲ. ಇಷ್ಟು ಹೇಳಿದ್ರಾಯ್ತು, ಜನ ಒಪ್ಕೊಂಡ್ಬಿಡ್ತಾರೆ. ಇರ್ಬೋದು ಮೋಸ್ಟ್ಲಿ ಇವನ್ ಫ್ಯಾಮಿಲಿ ಮಾಡದೇ ಇದ್ದಿರಬಹುದು, ಇರ್ಬೋದು ಇವನ್ ಊರಲ್ಲಿ ಮಾಡದೇ ಇದ್ದಿರಬಹುದು, ಇರ್ಬೋದು ಇವನ್ ಕಮ್ಯುನಿಟಿ ಮಾಡದೇ ಇದ್ದಿರಬಹುದು. ಎಕ್ಸ್ಟ್ರೀಮ್ಲಿ ಡೈವರ್ಸ್ ಕಲ್ಚರ್ ಇರೋದ್ರಿಂದ ಕಲ್ಚರಲ್ ಚೇಂಜಸ್ ಈಸಿ ಆಗ್ಬಿಡುತ್ತೆ. ಬಟ್ ಐ ಅಗ್ರಿ, ಓವರ್ ಆಲ್ ಹೈ ಲೆವೆಲ್ ಕಲ್ಚರ್ಸ್ ಎಲ್ಲ ಸಿಮಿಲರ್ ಆಗಿರುತ್ತೆ. ಒಂದ್ ಕಡೆ ನಾನ್ ವೆಜ್ ಛೀ ಅಂತ ಇದ್ರೆ, ಬೆಂಗಾಲ್ ಅಂತ ಜಾಗದಲ್ಲಿ ದೇವ್ರ ಪಕ್ಕ ನಾನ್ ವೆಜ್ ಇಡ್ತಾರೆ, ಫಿಶ್ ಇಡ್ತಾರೆ. ಅದೇ ನಾವೇನಾದ್ರೂ ಮುಸ್ಲಿಂ ಕಮ್ಯುನಿಟಿಲಿ ಹೋದ್ರೆ ಅಲ್ಲಿ ಇಲ್ಲಿ ಚೂರುಬಾರು ಚೇಂಜಸ್ ಇದ್ದಿರಬಹುದು. ಎಸ್ಪೆಷಲಿ ಇಂಡಿಯಾದಂತ ದೇಶದಲ್ಲಿ ಇರುವಾಗ ಅಲ್ಲಿ ಇಲ್ಲಿ ಸ್ವಲ್ಪ ಕಲ್ಚರಲ್ ಇಂಪ್ಯಾಕ್ಟ್ ಆಗಿದ್ದಿರಬಹುದು. ಆದ್ರೆ ಓವರ್ ಆಲ್ ಇನ್ಫ್ಲೂಯೆನ್ಸ್ ಬರೋದು ಕುರಾನ್ ನಿಂದ. ಅವ್ರು ಫಾಲೋ ಮಾಡೋದು ಒಂದೇ ಪ್ರೊಫೆಟ್ ನ, ಅವ್ರಿಗಿರೋದು ಒಂದೇ ದೇವರು. ಕುರಾನ್ ದಲ್ಲಿ ಏನೇನು ಬರ್ದಿದ್ಯೋ ಆ ವಿಷಯ ಎಲ್ಲ ಅಲ್ಲಾ ಇಂದಲೇ ಬಂದಿರೋದಂತ ಅವ್ರು ನಂಬಿಕೊಂಡಿದ್ದಾರೆ. ಸ್ಪೆಸಿಫಿಕ್ ಗಾಡ್, ಸ್ಪೆಸಿಫಿಕ್ ಮೆಸೆಂಜರ್, ಸ್ಪೆಸಿಫಿಕ್ ಬುಕ್, ವೆರಿ ಸಿಮಿಲರ್ ಕಲ್ಚರ್. ಇದನ್ನ ಚೇಂಜ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಆದ್ರೂ ನಾನು ಹೇಳ್ದಂಗೆ ಚೇಂಜಸ್ ಆಗ್ತಾ ಇದೆ. ಕ್ರಮೇಣ ಅದು ಕಡಿಮೆ ಆಗ್ತಾನೆ ಹೋಗುತ್ತೆ. ಅದರದ್ದು ಎಜುಕೇಶನ್ ಇಂದ ಆಗಬೇಕು. ಬೇಸಿಕಲಿ ನನ್ನ ಇಂಟೆನ್ಷನ್ ಹಿಂದೂ ಕಮ್ಯುನಿಟಿನೂ ಪ್ರೋಗ್ರೆಸಿವ್ ಆಗಬೇಕು, ಮುಸ್ಲಿಂ ಕಮ್ಯುನಿಟಿನೂ ಪ್ರೋಗ್ರೆಸಿವ್ ಆಗಬೇಕು, ಕ್ರಿಶ್ಚಿಯನ್ ಕಮ್ಯುನಿಟಿನೂ ಪ್ರೋಗ್ರೆಸಿವ್ ಆಗಬೇಕು. ಓವರ್ ಆಲ್ ನಮ್ಮ ಇಂಡಿಯನ್ ಸೊಸೈಟಿ ಎಲ್ಲ ಪ್ರೋಗ್ರೆಸಿವ್ ಆಗಿರ್ಬೇಕು ಅಂತ ಇರುತ್ತೆ. ಇದೆಲ್ಲದಕ್ಕೂ ಇರುವಂತಹ ಸೊಲ್ಯೂಷನ್ ಎಜುಕೇಶನ್. ಎಜುಕೇಶನ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಕ್ಟೀಸ್ ಬಗ್ಗೆ ನಾವು ಮಾತಾಡಬೇಕಾಗಿಲ್ಲ. ರೈಟ್ಸ್ ಬಗ್ಗೆ ಮಾತಾಡಬಹುದು, ಈಕ್ವಾಲಿಟಿ ಬಗ್ಗೆ ಮಾತಾಡಬಹುದು,
ಚಾಯ್ಸಸ್ ಬಗ್ಗೆ ಮಾತಾಡಬಹುದು, ಸೈಂಟಿಫಿಕ್ ಟೆಂಪರ್ ಇನ್ಕಾರ್ಪೊರೇಟ್ ಮಾಡಬೇಕು, ಕ್ರಿಟಿಕಲ್ ಥಿಂಕಿಂಗ್ ಟ್ರಿಗರ್ ಮಾಡಬೇಕು, ಅಕಾಡೆಮಿಕ್ ಹಿಸ್ಟ್ರಿನ ಜನಕ್ಕೆ ಹೇಳ್ಕೊಡ್ಬೇಕು. ಇದು ನಾವು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ರೆ ಈ ಚೇಂಜಸ್ ತುಂಬಾ ಫಾಸ್ಟ್ ಟ್ರ್ಯಾಕ್ ಆಗ್ಬಿಡುತ್ತೆ. ಆದ್ರೆ ಇವತ್ತು ಕೆಲವರ ಇಂಟೆನ್ಷನ್ ಎಲ್ಲಾ ಕಮ್ಯುನಿಟಿನೂ ಪ್ರೋಗ್ರೆಸಿವ್ ಆಗಲಿ ಅಂತ ಅಲ್ಲ, ಇನ್ನೊಂದು ಕಮ್ಯುನಿಟಿ ಮೇಲೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬಿಟ್ಟು ಒಂದು ಸೆಡಿಸ್ಟಿಕ್ ಪ್ಲೆಜರ್ ತಗೊಳ್ಳೋದು. ಇವಾಗ ಸೇ ಫಾರ್ ಎಕ್ಸಾಂಪಲ್ ಮನುವಾದಿಗಳು ಸಂಘಿಗಳನ್ನ ಯಾವ ತರ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಯಾರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡೋದಿಲ್ಲ, ಇನ್ನೊಬ್ಬರಿಗೆ ಹರ್ಟ್ ಮಾಡ್ಬಿಟ್ಟು ಅದರಲ್ಲಿ ಸೆಡಿಸ್ಟಿಕ್ ಪ್ಲೆಜರ್ ತಗೋತಾರೆ. ಸ್ಟ್ರಾಟಜಿಕಲಿ ಲಾಸ್ಟ್ ಒಂದು 10 ವರ್ಷದಿಂದ ಸ್ಪೆಸಿಫಿಕ್ ಅಲ್ಲಿ ಆ ತರದ ಒಂದು ಇಮೋಷನ್ ಹಾಕಿದ್ದಾರೆ ಮನುವಾದಿಗಳು ಈ ಸಂಘಿಗಳ ಒಳಗಡೆ. ಸೊ ನಾವು ಯಾವುದೇ ಕಲ್ಚರ್ ಬಗ್ಗೆ ಮಾತಾಡಬೇಕಾದ್ರೂ ಕೂಡ ಅದು ಬುರ್ಕಾ ಕಲ್ಚರ್ ಆಗಿದ್ದಿರಬಹುದು, ಇನ್ಯಾವುದೋ ಒಂದು ಪ್ರಾಕ್ಟೀಸ್ ಆಗಿದ್ದಿರಬಹುದು, ಅದರಲ್ಲಿ ಬೇರೆ ಕಮ್ಯುನಿಟಿಯನ್ನ ಟಾರ್ಚರ್ ಮಾಡಿಬಿಟ್ಟು ಬ್ಯಾನ್ ಮಾಡಿಬಿಟ್ಟು ಆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಗೆದ್ದು ಬಿಟ್ವಿ ಅಂತ ಬರೆಯೋದಿರುತ್ತಲ್ಲ, ಅದನ್ನ ಟೆನ್ಷನ್ ಆಗಿರಬಾರ್ದು. ನಮ್ಮ ಸೊಸೈಟಿ ಇವೆಂಚುಲಿ ಒಂದು ಪ್ರೋಗ್ರೆಸಿವ್ ಸೊಸೈಟಿ ಆಗಲಿ ಅಂತ ಇರಬೇಕಾಗುತ್ತೆ. ಇನ್ನೊಂದು ಅಡಿಷನಲ್ ಪಾಯಿಂಟ್ ಅಂತ ಹೇಳಿದ್ರೆ ಬೈ ಚಾನ್ಸ್ ಈ ತರ ಏನೋ ಒಂದು ಕಲ್ಚರ್ ಇರುತ್ತಲ್ಲ, ಅದೇನಾದ್ರೂ ಫೋರ್ಸ್ ಮಾಡಿದ್ರೆ ಅಂದ್ರೆ ಇನ್ನೊಂದು ಇಂಡಿವಿಜುವಲ್ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿದ್ದಿರ್ಬೋದು, ಅವ್ರು ಏನಾದ್ರು ನಿಮ್ಮ ಮೇಲೆ ಹೇರಿದ್ರೆ ಅಂತ ವಿರುದ್ಧ ಕಂಪ್ಲೇಂಟ್ ಕೊಡುವಂತ ಒಂದು ಲೀಗಲ್ ಸಿಸ್ಟಮ್ ನಮ್ಮಲ್ಲಿ ಇರಬೇಕಾಗುತ್ತೆ. ಅದು ಸ್ಪೆಸಿಫಿಕ್ ಆಗಿ ಒಂದೇ ಪ್ರಾಕ್ಟೀಸ್ ಮಾಡಬೇಕಂತ ಇಲ್ಲ, ಯಾವುದೇ ಕಲ್ಚರಲ್ ಪ್ರಾಕ್ಟೀಸ್ ಆಗಿದ್ದಿರಬಹುದು, ಅದನ್ನ ಫಾಲೋ ಮಾಡೋದು ಬಿಡೋದು ಆ ಇಂಡಿವಿಜುವಲ್ ಫ್ರೀಡಮ್ ಆಗಿರ್ಬೇಕಾಗುತ್ತೆ. ಆ ಮನುಷ್ಯನ ಮೇಲೆ ಇನ್ನೊಬ್ಬರು ಹೇರಬಾರ್ದು. ಸೆಕ್ಯೂರಿಟಿ ವಿಷಯ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಗವರ್ಮೆಂಟ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಆಗಿದ್ದಿರಬಹುದು, ಅದನ್ನ ಕೆಲವು ಜಾಗದಲ್ಲಿ ರಿಸ್ಟ್ರಿಕ್ಟ್ ಅಂತ ಮಾಡಬಹುದು. ಸೊ ಓವರ್ ಆಲ್ ಒಂದು ಪ್ರಾಕ್ಟೀಸ್ ಆಗಿ ಬರುತ್ತೆ. ಯಾವ ರೀತಿ ಅದು ರಿಗ್ರೆಸಿವ್ ಆಗಿದ್ದಿರಬಹುದು, ಯಾವ ರೀತಿ ನಮ್ಮ ಇಮೋಷನಲ್ ಕನೆಕ್ಟ್ ಅದರಲ್ಲಿ ಇರುತ್ತೆ, ಮತ್ತೊಂದು ಪ್ರೋಗ್ರೆಸಿವ್ ಸೊಸೈಟಿ ಆಗಬೇಕು ಅಂತ ಹೇಳಿದ್ರೆ ಯಾವ ರೀತಿ ನಾವು ಸೆನ್ಸಿಟಿವ್ಲಿ ಈ ತರ ಪ್ರಾಕ್ಟೀಸಸ್ ನ ಸೊಸೈಟಿಯಿಂದ ದೂರ ಮಾಡಬಹುದು. ಇದ್ರ ಬಗ್ಗೆ ಹೈ ಲೆವೆಲ್ ಇನ್ಫಾರ್ಮೇಶನ್ ನನ್ನ ದೃಷ್ಟಿಕೋನದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ. Thank you so much for watching this video. If video ಇಷ್ಟ ಆದರೆ please let me know by hitting the thumbs up. Please do subscribe to this channel. Thanks again. Take care.